ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನಪ್ಪ ಮಾಡೋದೀಗ? ಆ ಜಯಂತಿಗೆ ನಾನೇ ಫೋನ್ ಮಾಡಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ, ಅವನು ನಾನು ನೋಡ್ಕೊಂಡು ಇಲ್ಲಿಗೆ ಬಂದ್ಬಿಟ್ರೆ ಅಂತಿನೇ ಆಗೋಗ್ಬಿಡುತ್ತೆ. ಯಾರಪ್ಪ ಇದು? ಯಾರೇ ಆಗಲಿ ಬಾಗಿಲು ಮಾತ್ರ ತೆಗಿಬಾರ್ದು. ಯಪ್ಪ, ಏನು ಮಾಡೋದೀಗ? ಬಾಗಿಲು ತೆಗೆದೇ ಇದ್ರೆ ಮನೆ ಬಾಗಿಲು ಹೊಡ್ಕೊಂಬಂದ್ಬಿಡ್ತಾರೆ. ಯಾರೋ ಅಂತ ನೋಡ್ತೀನಿ. ನೀನೇನಾ? ಏನು ನೀನು ಎಷ್ಟೊತ್ತ ಬಾಗಿಲು ಬಡಿಯೋದು? ಒಳಗೆ ಇದೆಯಾ ನೀನು? ಒಳಗೆ ಬರ. ಅಲ್ವೋ ನಾನು ಒಳಗೆ ಬರ. ಅಲ್ಲ ಏನೋ ನೀನು ಫೋನೆಲ್ಲ ಸ್ವಿಚ್ ಆಫ್ ಮಾಡ್ಕೊಂಡು ಕೂತಿದ್ಯಲ್ಲೋ? ಅಲ್ವೋ ಬಾಗಿಲು ಬಡಿತಾ ಇದ್ದೀನಿ, ಬಾಗಿಲು ತೆಗಿತಾನೆ. ಏನಾಯ್ತು ಇಷ್ಟೊಂದು ಗಾಬರಿ ಆಗಿದೆಯಾ? ಮತ್ತೆ ಯಾವುದಾದ್ರೂ ಸೈಕಾಲಜಿಕಲ್ ಥ್ರಿಲ್ಲರ್ ವೆಬ್ ಸೀರೀಸ್ ನೋಡಿದ್ಯಾ? ಇಲ್ಲ ಕಣ, ನನ್ನ ಜೀವನನೇ ಶಾರ್ಟ್ ಫಿಲ್ಮ್ ಥರ ಆಗಿದೆ. ಇನ್ನೇ ವೆಬ್ ಸೀರೀಸ್ ನೋಡಲಿ. ಏನು ಹೇಳೋದು ದೇವ್ರಿಗೆ ಅರ್ಥ ಆಗೋದು. ಹೋಗ್ಲಿ, ನಿಮ್ಮ ಬಾಸಿಗೆ ಫೋನ್ ಮಾಡಿದ್ಯಾ? ಬೈದ್ಯಾ? ಮಾಡಿದ್ದೆ. ಹಾಂ, ಚೆನ್ನಾಗಿ ಬೈದೆ. ಏನಂದ? ನನಗೇ ಬೈತ್ಯಾ? ಇನ್ನು ಅರ್ಧ ಗಂಟೆ ನೀನು ಎಲ್ಲಿದೆಯಾ ಅಂತ ಹುಡುಕ್ತೀನಿ ಅಂದ. ನೀನು ಬಿಡೋಲ್ಲ ಅಂದ. ಅದಕ್ಕೆ ಸ್ವಲ್ಪ ಭಯ ಆಗಿ ಫೋನ್ ಆಫ್ ಮಾಡಿ ಇಟ್ಕೊಂಡಿದ್ದೆ. ಬರೋ, ಏನು ಯೋಚನೆ ಮಾಡಬೇಡ, ಅವನಿಗೆ ಕಂಡು ಹಿಡಿಯೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ವಾ, ಸಿಮ್ಮೆ ಇಲ್ಲದ್ರೆ ಹೇಗೋ ಕಂಡು ಹಿಡಿತಾನೆ ಹೇಳೋ? ಟೆಲ್ಮಿ. ನೀನು ಹೇಳಿದ್ಮೇಲೆ ಸ್ವಲ್ಪ ಸಮಾಧಾನ ಆಯ್ತು ಕಣ. ಹೌದು, ಫೋನ್ ತರಲಿಲ್ಲ ತಾನೇ ಮನೆಗೆ? ಇಲ್ಲೇ ಇದೆಯಲ್ಲ. ಏನೋ ನೀನು ಹೇಳಿರ್ಲಿಲ್ವೇನೋ ಮನೆಗೆ ತರಬೇಡ ಅಂತ, ಬೇರೆ ಕಡೆ ಇಡು ಅಂತ ಹೇಳಿದ್ದೆ ತಾನೆ? ಸ್ವಿಚ್ ಆಫ್ ಮಾಡಿದ್ಯಾ ತಾನೆ? ಹಾಂ, ಸಿಮ್ ಬಿಸಾಕಿ ಸ್ವಿಚ್ ಆಫ್ ಮಾಡಿ ಇಟ್ಟಿದ್ದೀನಿ. ವೆರಿ ಗುಡ್ ಬ್ರೋ. ನೆಕ್ಸ್ಟ್ ಟೈಮಿಂದ ಫೋನ್ನ ಸ್ವಿಚ್ ಆಫ್ ಮಾಡಿದ್ಮೇಲೆ ಸಿಮ್ ಬಿಸಾಕ್ಬಿಟ್ಟು ಫೋನ್ನ ನಿನ್ನ ಗಾಡಿ ಮುಂದ್ಗಡೆ ಜಾಗ ಇದೆಯಲ್ಲ, ಆ ಮೊಬೈಲ್ ಇಟ್ಕೊಳ್ಳೋದಕ್ಕೆ ಸಣ್ಣ ಸಣ್ಣ ಜಾಗ, ಅದ್ರಲ್ಲಿ ಹಾಕಿಟ್ಬಿಡು. ಆವಾಗ ಟೆನ್ಷನ್ನೇ ಇರಲ್ಲ. ಯಾಕೆ ಅಂದರೆ ಯಾರಿಗಾದ್ರೂ ಡೌಟ್ ಬಂದರೆ ಯಾರೋ ಫೋನ್ ಮಾಡಿ ಫೋನ್ನ ಇಲ್ಲೇ ಬಿಸಾಕ್ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ ಎಸ್ಕೇಪ್ ಆಗ್ಬಿಡೋದು. ಏನಂತ? ಹಾಗಾದರೆ ನಾನು ಎಲ್ಲಿದ್ದೀನಿ ಅಂತ ಕಂಡುಹಿಡಿಯೋಕ್ಕಾಗಲ್ಲ ಅಂತೀಯ? ಏನೋ ನೀನು ಕೇಳಿದ್ದನ್ನೇ ಕೇಳ್ತಾ ಇರ್ತೀಯಲ್ಲೋ. ನೀನೇ ಸ್ಮಗ್ಲಿಂಗ್ ಮಾಡ್ತಿದ್ಯಾ? ಇಲ್ಲ ತಾನೆ? ಫೋನ್ ಮಾಡಿ ಬೈಯೋದು ಅಷ್ಟೇ ತಾನೆ? ಹಾಯ್ ನೋಡ, ಇಂಥ ಆಟಗಳನ್ನ ಆಡಬೇಕಾದ್ರೆ ಭಯ ಪಡ್ಕೊಬಾರ್ದು ಕಣ. ಬುದ್ಧಿವಂತಿಕೆ ಉಪಯೋಗಿಸ್ಬೇಕು, ತಿಳ್ಕೊ. ಸರಿ, ನೋಡ್ತಾ ಇರೋ ನನ್ನ ಬುದ್ಧಿವಂತಿಕೆನ ಹೇಗೆ ತೋರಿಸ್ತೀನಿ. ಗೊತ್ತಾಗ್ದೆ ನಂಗೆ ಫೋನ್ ಮಾಡು, ಹೇಳ್ಕೊಡ್ತೀನಿ. ಇದೇ ಖುಷಿಲಿ ದಮ್ಮಡೇಣ ಕೊಡಿಸ್ತೀಯಾ? ಬಾ ರೆಡಿ. ಏನಿದು? ಈ ನನ್ನ ಮಗ ಚಿರು ತಿನ್ನೋದಕ್ಕೆ ಹುಟ್ಟಿದಾನೆ ಅನ್ಸುತ್ತೆ. ನಾನು ಇಡೀ ಜೀವನದಲ್ಲಿ ಇಷ್ಟೊಂದು ಖರ್ಚು ಮಾಡಿರಲಿಲ್ಲ. 1-2 ದಿವಸಕ್ಕೆ ನಿಂತ ಜಾಗದಲ್ಲಿ ತಿರುಪತಿ ತೋರಿಸ್ತಾ ಇದ್ದಾನೆ. ನಾನು ಕೊಟ್ಟಿದ್ದ ದುಡ್ಡಲ್ಲಿ ವೀಣಾ 1 ತಿಂಗಳು ಸಂಸಾರ ನಡೆಸ್ತಿದ್ಲು. ಇವನು ಹಾಳು ಮುಳು ಅಂತ ಆರ್ಡರ್ ಮಾಡಿ ಎಲ್ಲ ದುಡ್ಡು ಖರ್ಚು ಮಾಡಿಸ್ತಿದ್ದಾನೆ. ಈಗಿನ ಕಾಲದ ಮಕ್ಕಳನ್ನ ಸಾಕೋದು ತುಂಬ ಕಷ್ಟ. ನನ್ನನ್ನು ಸಾಕೋದಕ್ಕೆ ಕಷ್ಟ ಆಗ್ತಿದ್ಯಾ? ಆಯ್ತು ಬಿಡಪ್ಪ, ನನ್ನ ಅಮ್ಮನ ಹತ್ರನೇ ಹೋಗ್ತೀನಿ. ಅಲ್ಲಿ ಅಜ್ಜಿ ತಾತ ಇಬ್ರು ನನ್ನ ಚೆನ್ನಾಗಿ ನೋಡ್ಕೋತಾರೆ. ನಾನು ನಿನಗೆಲ್ಲ ಕಣ ಹೇಳಿದ್ದು, ಬೇರೆ ಮಕ್ಕಳಿಗೆ. ಹಾಗಾದ್ರೆ ನಾನು ಈಗಿನ ಕಾಲದವನಲ್ವಾ? ನಾನು ಓಬಿರಾಯನ್ ಕಾಲದವನಾ? ಗೊತ್ತಾಯ್ತು ಬಿಡಪ್ಪ, ನಿನ್ನಿಂದ ನನ್ನನ್ನು ನೋಡ್ಕೊಳಕ್ ಕಷ್ಟ ಆಗ್ತಿದೆ ಅಂತ. ಅದಕ್ಕೆ ನಾನು ಅಜ್ಜಿ ತಾತನ ಹತ್ರನೇ ಹೋಗ್ತೀನಿ. ಛೇ, ಇವನು ಮಾತೆತ್ತಿದ್ರೆ ಸಾಕು ಅಲ್ಲಿಗೆ ಹೋಗ್ತೀನಿ ಅಂತಾನೆ. ಈಗ ಇವನನ್ನು ವಾಪಸ್ ಕಳಿಸ್ಬಿಟ್ರೆ ವೀಣಾ ಬರೋಳು ಬರೋದಿಲ್ಲ. ಈಗ ಇವನ್ನ ಚೆನ್ನಾಗಿ ನೋಡ್ಕೊಂಡ್ರೆ ವೀಣಾನ್ನ ಕರ್ಕೊಂಡು ಬರೋದಕ್ಕೆ ಸಹಾಯ ಆಗುತ್ತೆ. ಇಲ್ಲದೆ ಹೋದ್ರೆ ಅವಳು ಎಷ್ಟು ದಿವಸ ಅಂತ ಇವನನ್ನು ಬಿಟ್ಟಿರೋದಕ್ಕಾಗುತ್ತೆ. ಅಪ್ಪ, ನಾನು ನಿಂಗೆ ಹೇಳ್ತಿರೋದು, ಅಜ್ಜಿ ತಾತನ ಮನೆಗೆ ಬಿಡು. ನೀ ನನ್ನ ಪುಟ್ಟ ಅಲ್ವೇನಾ? ನೀ ನನ್ನ ಮಗ ಕಣ. ನೀನು ಹೋಗ್ಬಿಟ್ರೆ ನನಗೆ ಯಾರು ದಿಕ್ಕೋ? ಸರಿ,
ಈಗ ನಂಗೆ ಹೊಟ್ಟೆ ಹಸಿತಿದೆ, ಸ್ಕೂಲ್ಗೂ ಟೈಮ್ ಆಗಿದೆ, ಏನಾದ್ರೂ ಆರ್ಡರ್ ಮಾಡಪ್ಪ. ಟಿಫನ್ ಆರ್ಡರ್ ಮಾಡ್ಬೇಕಾ? ನಿಂಗೇನ್ ಬೇಕಾ ನಾನು ಮಾಡ್ಕೊಡ್ತೀನ? ಯಪ್ಪ, ನೀನ್ ಮಾಡೋ ಅಡ್ಗೆ ತಿಂದ್ರೆ ಜೀವನದಲ್ಲಿ ತಿನ್ನೋದೇ ಬಿಟ್ಬಿಡ್ಬೇಕಾಗತ್ತೆ. ಅದಕ್ಕೆ ಹೋಟ್ಲಿಂದಾನೇ ಆರ್ಡರ್ ಮಾಡು. ಹಾಗೆ ಒಂದು ಹಾರ್ಲಿಕ್ಸ್ ಹೇಳಪ್ಪ. ಹಾರ್ಲಿಕ್ಸ್ ಮನೆಯಲ್ಲೇ ಇದೆಯಲ್ಲ, ಅದೇನು ದೊಡ್ಡ ಭ್ರಮ ಇದೆಯಾ ಮಾಡೋದು? ಹಾಲಿಗೆ ಹಾರ್ಲಿಕ್ಸ್ ಮಿಕ್ಸ್ ಮಾಡಿ ಕುಡಿದ್ರಾಯ್ತು. ಥೋ, ನೀನ್ ಹೇಳೋದೇ ಕೇಳಲ್ಲ ಕಣಪ್ಪ, ನಾನೇ ಆರ್ಡರ್ ಮಾಡ್ತೀನಿ. ಬೇಡ ಕಣಕ್ಕೆ. ಏನೋ ನೀನು ಇತ್ತೀಚೆಗೆ ಅಮ್ಮ ಇದ್ದಾಗ ಈಗೆಲ್ಲ ಮಾಡ್ತಿರ್ಲಿಲ್ಲ. ಅಮ್ಮ ಇದ್ದಾಗ ತಿನ್ನಕ್ ಬಿಡ್ತಿರ್ಲಿಲ್ಲ ಅಂತಾನೆ ಈಗ ಆರ್ಡರ್ ಮಾಡಿ ತಿಂತಿರೋದು. ಕಾಲ ಬದಲಾಗಿದೆ ಕಣಪ್ಪ, ಅದಕ್ಕೆ ತಕ್ಕನಾಗಿ ಇರ್ಬೇಕಲ್ವಾ? ಏನು ಬದಲಾದ್ರೂ ಬಾಯಲ್ಲೇ ತಾನೆ ತಿನ್ನೋದು. ಹೋಗು ಮುಖ ತೊಳ್ಕೊಂಬ, ಏನೋ ಒಂದು ಮಾಡ್ತೀನಿ. ನಿನಗೆ ಇಷ್ಟ ಇರೋದನ್ನೇ ಮಾಡ್ಕೊಡ್ತೀನಿ ಕಣ, ಜಾಣ. ಸರಿ, ಫೋನ್ ತಗೊಳಪ್ಪ. ಎಲ್ಲ ನನ್ನ ಜೀವ ತಿನ್ನಕ್ಕೆ ನಿಂತಿದ್ದಾರೆ. ಇದನ್ನು ಬೇರೆ ತಿಳ್ಬೇಕಲ್ಲಪ್ಪ. ಈ ಬಡ್ಡಿ ಇದನ್ನು 48 ಗಂಟೆಲಿ ದುಡ್ಡು ತಂದು ಕೊಡು ಒಂದೇ. ಆ 48 ಗಂಟೆಲಿ 24 ಗಂಟೆ ಮುಗಿದೇ ಹೋಗದೆ. ಯಾವಾಗ ದುಡ್ಡು ಕೊಡ್ತಾನೆ? ಅವ್ನು ಫೋನ್ ಬೇರೆ ತೆಗಿತಾ ಇಲ್ವಲ್ಲ. ಯಾರಪ್ಪ ಬೆಳಿಗ್ಗೆ ಪ್ರಾಣ ಹಿಂಡಕ್ಕೆ? ಅಯ್ಯಪ್ಪ, ಈ ನನ್ನ ಮಗ ಬೆನ್ನಿಗೆ ಬಿದ್ದು ಬೇತಾಳಂತರ ದುಡ್ಡು 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 ಅಂತ ಸಾಯ್ತಿದ್ದಾನೆ ಜವರೇಗೌಡ. ಅಪ್ಪ ಮಾಡೋದೀಗ. ಗುಡ್ ಮಾರ್ನಿಂಗ್ ಸರ್. ಲೇ ಬಡಿ ಐದೆ, ನೀನು ಗುಡ್ ಮಾರ್ನಿಂಗ್ನ ನೀನೇ ಮಡಿಕೊಳ್ಳ. ಗುಡ್ ಮಾರ್ನಿಂಗ್ ಅಂದ್ಬಿಟ್ಟು ನಾನು ಹಿಂದೆ ನೀನು ನನಗೇನೇನು ಬೈಕೋತಾ ಇರ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತದೆ. ಅದೇನು ಬಗ್ಳು 48 ಗಂಟೆಲಿ 24 ಗಂಟೆ ಆಗೋಗದೆ. ನಾನು ದುಡ್ಡು ತಗೊಂಬಂದು ಮಡಗಿಲ್ಲಿ. ಸರ್ ಅದೇ ಅವತ್ತೇ ಹೇಳಿದ್ನಲ್ಲ ಸರ್, ಸ್ವಲ್ಪ ಟೈಮ್ ಕೊಡಿ ಅಂತ. ಕೊಡ್ತೀನಿ ಸರ್. ನಿನಗೆ ಇನ್ನೂ ಟೈಮ್ ಕೊಡಬೇಕಾ? ಸರಿಯಾಗಿದೆ ಕಣಪ್ಪ. ನೀನು ನೋಡ, ನೀನು ನನಗೆ ಗೊತ್ತಿಲ್ದಂಗೆ ಆ ಮನೇನ ಯಾರಿಗಾದ್ರೂ ಸೀದ್ಬಿಟ್ಟು ತಲೆ ಮರೆಸ್ಕೊಂಡು ಓಡೋಗ್ಬಿಡು. ಆಮೇಲೆ ನಾನು ನೀನು ಹುಡುಕಾ ಇರ್ತೀನಿ. ಆಮೇಲೆ ಹಣಗೆ 3 ನಾಮ ಹಾಕ್ಕೊಂಡು ಒಂದು ಚಂಬ್ ಹಿಡ್ಕೊಂಡು ಶ್ರೀಮದ್ ವೆಂಕಟರಮಣ ಗೋವಿಂದ ಗೋವಿಂದ ಅಂತ ಬೀದಿ ಅಲಿತಾ ಇರ್ತೀನಿ. ಅದೇ ತಾನೇ ನಿನ್ನ ಉದ್ದೇಶ? ಸರ್ ನಾನು ಖಂಡಿತ ನಿಮ್ಮ ದುಡ್ಡನ್ನು ವಾಪಸ್ ಕೊಟ್ಟೇ ಕೊಡ್ತೀನಿ ಸರ್, ಮೋಸ ಮಾಡಲ್ಲ. ರೋಡಲ್ಲಾಗ ಮಾರಿನ ಬೇಕಾದ್ರೂ ನಂಬಿಡ್ಬೋದು, ನಿನ್ನಂತ ಎಮ್ಮಾರಿನ ಮಾತ್ರ ನಂಬಕ್ಕಾಗೋದಿಲ್ಲ ಕಲ. ಹೆಂಗ್ಲ ನಂಬಕ್ಕಾದತ್ತು ನಿನಗೆ? ಅಲ್ಲ, ನಾನು ನಿನಗೆ ನನ್ನ ಮಗನ್ನು ನಿನ್ನ ತಂಗಿನೂ ದೂರ ಮಾಡು ಅಂತ ದುಡ್ಡು ಕೊಟ್ಟಿರ್ತಾನೆ. ಅದ ನೀನೇನು ಮಾಡಿದೆ? ಅದೇನು ಮಾಡಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತಾಗದೆ. ಇನ್ನೂ ಹೆಂಗ್ಲ ನಿನ್ನ ನಂಬಕ್ಕಾದತ್ತು ಲೈ? ನೋಡ್ಲಾ, ನಿನ್ನ ಕೈಲಿ ಆಗೋದಿಲ್ಲ ಅಂತಾನೆ ನಾನು ಏನು ಮಾಡಬೇಕು ಅದನ್ನೆಲ್ಲ ಮಾಡಿ ಅವರಿಬ್ಬರನ್ನ ದೂರ ಮಾಡಿವ್ನಿ. ನೀನು ಹೊಸಿ ತೆಪ್ಪಗಿದ್ಬಿಟ್ರೆ ಅಟ್ಟೆ ಸಾಕು. ಏನು ಮಾಡಿದ್ರಿ ಸರ್? ಲೇ ಬಡ್ಡಿ ಐದ್ನೆ, ನಾನು ಹಿಂಗೆ ನಿನಗೆ ಫೋನ್ ಮಾಡಿರೋದು ನಮ್ಮ ಮನೆ ಕತೆ ಹೇಳಕ್ಕಲ್ಲ ಕಲ, ನಾನು ದುಡ್ಡು ಯಾವಾಗ ತಂದು ಕೊಡ್ತೀಯ ಅಂತ ಕೇಳಕ್ಕೆ ಕಲ. ಲಕ್ಷ್ಮೀ ನಿವಾಸ ಲಕ್ಷ್ಮೀ